ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವರು. ವಿಶೇಷವಾಗಿ ಉಸ್ತುವಾರಿ ಸಚಿವರು ಬೆಳಗಾವಿ ಜಿಲ್ಲೆಯ ಸತೀಶ್ ಜಾರಕಿಹೊಳಿ ಅವರು ಹುಕ್ಕೇರಿ ಇಲ್ಲಿ KDP ಮೀಟಿಂಗ್ ನಡೆಸಿದರು. ಅಲ್ಲಿ ಅನೇಕ ಜನ ಬಂದರು, ಭೇಟಿಯಾದರು, ತಮ್ಮ ಮನಸ್ಸಿನ ಮಾತುಗಳನ್ನು ಮಾತಾಡಿದರು. ಅದರಲ್ಲೂ ವೈಜ್ಞಾನಿಕ ಕಾಮಗಾರಿಗಳ ಬಗ್ಗೆ, ಕೆಲಸ ಆಗದ ಬಗ್ಗೆ ಜನ ತಮ್ಮ ಮಾತುಗಳಲ್ಲೇ ಅಭಿವ್ಯಕ್ತಪಡಿಸಿದರು. ಅದಕ್ಕೆ ಅವರು ಸಹಿತ ಗುತ್ತಿಗೆದಾರ ಸಭೆ ಕರೆಸಿ ಚರ್ಚೆ ಮಾಡಿ ಅದನ್ನು ಬಗೆಹರಿಸ್ಕೊಂಡ್ಬಿಡ್ರಿ ಎನ್ನುವಂಥ ಮಾತಾಡಿದರು. ವಿಶೇಷವಾಗಿ ಈ ಒಂದು ಅವೈಜ್ಞಾನಿಕ ಕಾಮಗಾರಿಯಿಂದಾಗೆ ತೊಂದರೆ ಆಗ್ಯದ ಜನರಿಗೆ ಅನ್ನುವಂಥ ಮಾತು. ಅಷ್ಟಲ್ಲದ ಅದ್ರ ಜೊತೆಗೆ ಇದು ಹಾದಿಯಲ್ಲಿ ಗುಂಡಿ ತೋಡಿ ಮತ್ತೇನೋ ಮಾಡಿ ತಾಲೂಕಿನಲ್ಲಿ JJM ಕಾಮಗಾರಿ ಮಾಡುವಾಗ ಇವೆಲ್ಲ ಆಗಿದಾವ. ಅನೇಕ ಜನರಿಗೆ ಪೆಟ್ಟು ಆಗಿದೆ, ಮಕ್ಕಳಿಗೆ ಪೆಟ್ಟು ಆಗ್ಯದ, ಸಾವು ಆಗ್ಯದ ಅಂತ ಮಾತನಾಡಿ ಮಾಡ್ತಾ ಹುಕ್ಕೇರಿ ಜನರ, ಆ ಭಾಗದ ಜನರ ಸಮೀಪ ಹೋಗುವಂಥ ಕೆಲಸವನ್ನು ಉಸ್ತುವಾರಿ ಅವರು ಮಾಡಿದ್ದಾರೆ. ಮಾಡಲಿ, ಯಾಕಪ್ಪ ಅಂತಂದ್ರೆ ಮಾಡಬೇಕಾಗಿದ್ದನ ಕುಂದುಕೊರತೆಗಳನ್ನು ಕೇಳಬೇಕಾಗಿದ್ದನ, ಅದರಲ್ಲೂ ಹುಕ್ಕೇರಿ ಸ್ಪೆಸಿಫಿಕ್ಕಾಗಿ ಅಂದಾಗ ಸಹಜವಾಗಿ ಎಲ್ಲರೂ ಕುತೂಹಲ ಆಗುವುದನ್ನು. ಯಾಕಂದ್ರೆ ಅವರ ಇವತ್ತಿನ ಕಡು ವಿರೋಧಿ ರಮೇಶ್ ಕತ್ತಿಯವರ ಕ್ಷೇತ್ರ, ಅವರ ಮಗನ ಕ್ಷೇತ್ರ, ಅಲ್ಲಿ ಏನಾಗ್ಯದ ಅಭಿವೃದ್ಧಿ ಆಗಿಲ್ಲ ಅನ್ನೋ ತೋರಿಸೋದು. ಈಗಾಗಲೇ 30% ನಮ್ಮದು ಓಟ್ ಅದ ಅಂತ ಹೇಳಿದಂಥ ಸತೀಶ್ ಅವರು ಇನ್ನಷ್ಟು ಅಲ್ಲಿ ಜನ ಸಮೀಪ ಹೋಗಿ ಅಲ್ಲಿ ನಾವು ಗೆಲ್ಲುವಂಥ ಒಂದು ವಾತಾವರಣ ಮಾಡಿಕೊಳ್ಳೇಬೇಕು ಅನ್ನುವಂಥ ದಿಶೆಯಲ್ಲಿ ಹೆಜ್ಜೆ ಇಡ್ತಾ ಇರೋದು. ನಿಜವಾಗಿಯೂ ರಮೇಶ್ ಕತ್ತಿಯವ್ರಿಗೆ ನಿಧಾನಕ್ಕೆ ಒಂದು ನುಂಗಲಾರದ ಬಸಿ ತೂಪ ಆಗ್ಯದ. ಆಲ್ರೆಡಿ ಈಗ ನಿಮಗೆ ಗೊತ್ತಿರ್ಬೋದು, ಹಿಂದೆ ಅವರು ಸಹಿತ ಅವ್ರ ಮೇಲೆ ಮಾಡಿದಂಥ ಒಂದು ವಿಡಿಯೋದಲ್ಲೇ ಅವರು ಸಹಿತ ಈಗ ತಮ್ಮ ಕ್ಷೇತ್ರವನ್ನು ಮೊದಲು ಉಳಿಸ್ಕೊಳ್ಳೋ ದೃಷ್ಟಿ ಇಟ್ಕೊಂಡು ಪ್ರತಿಯೊಂದು ಗಲ್ಲಿಗೂ ಹಳ್ಳಿಗೆ ಹೋಗುವಂಥ ಪ್ರಯತ್ನ ಮಾಡ್ತಾ, ಅದರಲ್ಲೂ ಈ ಪಂಚಾಯತ್ ಚುನಾವಣೆ, ಗ್ರಾಮ ಪಂಚಾಯತ್ ಚುನಾವಣೆ, ತಾಲೂಕು ಪಂಚಾಯತ್ ಚುನಾವಣೆ, ಜಿಲ್ಲಾ ಪಂಚಾಯತ್ ಚುನಾವಣೆ ಬಂದಿದ್ದು ಆ ದಿಶೆಯಲ್ಲಿ ತಮ್ಮ ತಯಾರಿಯನ್ನು ನಡೆಸಿದ್ದಾರೆ. ಯಾಕಂದ್ರೆ ಇಂದಿಲ್ಲ ನಾಳೆ ಜಾರಕಿಹೊಳಿ ಸಹೋದರ ಬಿರುಗಾಳಿ ನಿಷೇಧ ಬರ್ತದೆ ಅನ್ನೋದು ಅವ್ರಿಗೂ ಗೊತ್ತದ. ಅದಕ್ಕೆ ತಮ್ಮ ಕ್ಷೇತ್ರವನ್ನು ಮೊದಲ ಉಳಿಸ್ಕೊಳ್ಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಮೇನ್ ಇವರು ಟಾರ್ಗೆಟ್ ಇಟ್ಕೊಂಡು ಸಹಿತ ಕೆಲವೊಂದು ಮಾತಾಡಿದ್ರು. ಮತ್ತು ಇವರು ಈಗಾಗಲೇ ಹೋಗಿ ಬಂದಿದ್ದಾರೆ. ಬಾಲಚಂದ್ರ ಜಾರಕಿಹೊಳಿ ಅವರಾಗಿರ್ಬೋದು, ನಮ್ಮ ಸತೀಶ್ ಅವರಾಗಿರ್ಬೋದು, ಹೋಗಿ ಭೇಟಿಯಾಗಿ ಜನರಿಗೆ ಭೇಟಿಯಾಗುವಂಥ ಕೆಲಸವನ್ನು ಮಾಡೋದು ಕೆಲಸ ನಡೆಸಿದ್ದಾರೆ. ಮತ್ತು ಅದರ ಇನ್ನೊಂದು ಮಾತು ಇಲ್ಲಿ ನಿಮ್ಗೆ ಈ ಸಂದರ್ಭದಲ್ಲೇ ಮತ್ತು ನಮ್ಮ ಪತ್ರಕರ್ತರ ಕೆಲಸವಾದ ಪ್ರಶ್ನೆ ಮಾಡಿದಾಗ ಈ ಸಂದರ್ಭ ಹುಕ್ಕೇರಿಗೆ ಬಂದಾಗ ಅಲ್ರಿ ಮತ್ತು ರಮೇಶ್ ಕತ್ತಿ ಅವರಿಗೆ ಮೊದಲ ಮಹಾಯುದ್ಧದಲ್ಲಿ ಹುಕ್ಕೇರಿ ವಿದ್ಯುತ್ ಸಹಕಾರ ಸಂಘ ಚುನಾವಣೆ ಗೆದ್ದಿದ್ದು, ಎರಡನೇ ಮಹಾಯುದ್ಧ ಗ್ರಾಮ ಪಂಚಾಯತ್ ಚುನಾವಣೆ, ಇದರಲ್ಲಿ ನಮ್ಮ ಎದುರಾಳಿಯನ್ನು ಸೋಲಿಸುವುದೇ ಗುರಿ ಅಂತ ಹೇಳಿದಾರ. ಅಂದ್ರೆ ನಿಮಗೆ ಹೇಳ್ಯಾರ ಅನ್ನೋ ಒಂದು ಪ್ರಶ್ನೆ ಮಾಡಿದರು. ಅದಕ್ಕೆ ಅವರು ಬುದ್ಧಿವಂತರು, ಈಗ ರಾಜಕೀಯವಾಗಿ ಸಾಕಷ್ಟು ಬೆಳೆದಿರ್ತಂಥವ್ರು, ಪ್ರಬುದ್ಧರಾಗ್ತಾ ಇದ್ದಂಥವ್ರು ಆಗಿದ್ದಾರೆ ಕೂಡ. ಆ ದಿಶೆಯಲ್ಲಿ ಏನಪ್ಪ ಅಂತಂದ್ರೆ ಅವರು ಅದಕ್ಕೆ ಹೊರಡಿ ಉತ್ತರ ಕೊಟ್ಟ. ಅಲ್ರಿ ಚುನಾವಣೆ ಮತ್ತು ಗೆಲ್ಲಾಗ ನಿಲ್ಲೋದಲ್ರಿ, ಸೋಲಾಗ ನಿಲ್ತಾರೆ ಅಂತ ಕೇಳಿ ಒಂದು ರೀತಿಯಿಂದ ಅದೇನು ದೊಡ್ಡ ವಿಷಯ ಅಲ್ಲ ಅನ್ನುವಾಗ, ಮತ್ತು ನಮ್ಮ ಚುನಾವಣೆ ಒಂದು ಮೆಥಡನ್ನು ನಾವು ಈಗ ಯಾಕೆ ಮಾತಾಡ್ರಿ, ಸಮಯ ಬಂದಾಗ ನೋಡೋಣ ಅಂತ ಮಾತಾಡಿದಾರೆ. ಅದೇನೂ ಇರಲಿ, ನಮ್ಮ ಹೋರಾಟ ಬಹಿರಂಗವಾಗಿ ಹೇಳೋಕ್ಕಾಗೋದಿಲ್ಲ. 2022 ಅವ್ರು ಮಾತಾಡಿದರು. ಅವರು ಪಂಚಾಯತು ಅಲ್ಲಿ ಎಲ್ಲದನ್ನು ಮಾತಾಡಿದರು. ಗ್ರಾಮ ಪಂಚಾಯತ್ ಆಯಿತು, ತಾಲೂಕು ಪಂಚಾಯತ್, ನಂತರ ಜಿಲ್ಲಾ ಪಂಚಾಯತ್ ಬಗ್ಗೆ ಇವರು 22 ಮಾತಾಡಿದ್ರು. ಅಂದ್ರೆ ಈ ಗ್ರಾಮ ಪಂಚಾಯತ್ ಇನ್ನುಳಿದೆಲ್ಲ ಈ ಪಾರ್ಟಿ ಮೇಲೆ ಆಗುವುದಿಲ್ಲ, ಇವು ಅಲ್ಲಿಯ ಒಂದು ತಮ್ಮ ಪ್ರಭಾವಳಿಗೆ ಮೇಲೆ ಆಗುವಂಥದ್ದು. ಮೋಸ್ಟ್ಲಿ ಹುಕ್ಕೇರಿ ತಾಲೂಕಿನ ಗ್ರಾಮ ಪಂಚಾಯತಿನ ಗೆಲ್ಲುವುದ್ರ ಸ್ವಲ್ಪ ಮಾತಾಡೋದು ಅವ್ರಿಗೂ ಅನಿಸಿರ್ಬೋದು. ಅದಕ್ಕೆ 2022 ನಾವು ಮಾತಾಡ್ತಾ ಇದ್ದೀವಿ, ಅಲ್ಲಿ ತಯಾರು ಮಾಡ್ತೀವಿ ಅನ್ನೋಂಥ ಮಾತಾಡಿದ್ದಾರೆ. ಇದು ದೂರದ ಅನ್ನುವಂಗೆ ಅದೇನೋ ಅಲ್ಲಿ ಈ ಒಂದು ಡಿಸ್ಕಷನ್ದಿಂದ ಈಗ ನಿಧಾನಕ್ಕೆ ಅಲ್ಲಿಯ ಒಂದು ಏನಪ್ಪ ಹುಕ್ಕೇರಿ ಈಗ KDP ಮೀಟಿಂಗ್ದಲ್ಲಿ ಹೋಗಿ ಭೇಟಿಯಾಗಿ ತಾಲೂಕು ಪಂಚಾಯತ್ ಸಭೆಯಲ್ಲಿ ನಡೆಸಿ KDP ಮೀಟಿಂಗ್ದೊಳಗೆ ಜನಸಾಮಾನ್ಯರ ಒಂದು ಕುಂದುಕೊರತೆಯನ್ನು ಕೇಳಿ ನಿಧಾನಕ್ಕೆ ತಮ್ಮ ಶಕ್ತಿ ಹೆಚ್ಚು ಮಾಡ್ಕೊಳ್ಳೋ ಜೊತೆಗೆ ಇಲ್ಲಿ ವಿರೋಧಿಗಳಿಗಿರೋ ಸಹಿತ ನಾವು ಬಂದಿದ್ದೀವಪ್ಪ ಅನ್ನೋ ಮೆಸೇಜ್ ಕೊಡೋದಾಗಿರ್ಬೋದು. ಈಗ ಅಲ್ಲಿ ಚುನಾವಣೆ ಕಾವು ಏರ್ಲಿಕ್ಕೆ ಶುರುವಾಗಿಬಿಟ್ಟದಂತ. ಮತ್ತು ಆ ಹಿಂದಿನ ಸಹ ಒಂದು ಇದರಲ್ಲಿ ನಾನು ಒಂದು ಮಾತಾಡಿದ್ದೆ ನಮ್ಮೊಂದಿಗೆ, ಏನಪ್ಪ ಅಂತಂದ್ರೆ ಇಲ್ಲ ಇವರು ಹುಕ್ಕೇರಿ ಕ್ಷೇತ್ರಕ್ಕೆ ಹೊರಟಂಗೆ ಅವರು ಗೋಕಾಕ್ ಮತ್ತು ಅರಮನೆ ಕ್ಷೇತ್ರಕ್ಕೂ ತಮ್ಮದೇ ಅಂತ ಒಂದು ಪಡೆಯನ್ನು ತಯಾರು ಮಾಡ್ಕೊಳ್ತಾ ಇದ್ದಾರೆ ಅಂತೇಳಿ ಅದು ನೋಡ್ಬೇಕು ಏನೇನು ಆಗ್ತದೆ. ಅದು ಸಹಿತ ನಡೆಯುವಂಥದ್ದನ್ನ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾಕಂದ್ರೆ ಈ ರಾಜಕೀಯದಲ್ಲೊಂದು ಮಾತದ ಏನಪ್ಪ ಅಂದ್ರೆ ಆಕ್ರಮಣಕ ಪ್ರತ್ಯಾಕ್ರಮಣನ ಮದ್ದ ಅನ್ನುವಂಥದ್ದು. ನೀವು ಡಿಫೆನ್ಸಿವ್ ಆದ್ರಪ್ಪ ಅಂದರೆ ಕೆಲವೊಂದು ಸೋಲೋ ಸಾಧ್ಯಗಳು ಹೆಚ್ಚಿರ್ತಾವೆ. ಆಕ್ರಮಣಕ್ಕೆ ಇನ್ನೊಂದು ಆಕ್ರಮಣಕಾರಿಯಾಗಿ ನಡೆದ್ರೆ ಅದು ಗೆಲುವಾಗುವ ಸಾಧ್ಯತೆ ಇರ್ತದೆ ಅನ್ನುವಂಥ ಆ ದಿಶೆಯಲ್ಲಿ
ಈಗಾಗಲೇ ಆರಂಭಿಸಿದಂತಹ ಈ ಗ್ರಾಮ ಪಂಚಾಯತ್ ಹಿಡ್ಕೊಂಡು ಆರಂಭ ಮಾಡಿದ್ದಾರೆ ರಮೇಶ್ ಕತ್ತಿ ಅವರು. ಇವರಿದ್ದಂಥವ್ರು ಅದಕ್ಕೂ ಆಯಿತು, ಎಲ್ಲದಕ್ಕೂ ಆಯಿತು. 2022 ಆಯಿತು. ನಾವು ಈ ರೀತಿ ಹೆಸರಾಗಬೇಕು ಹುಕ್ಕೇರಿ ಪಡ್ಕೋಬೇಕಾದ್ರೆ. ಯಾಕಂದ್ರೆ ಹುಕ್ಕೇರಿ ದಾಂಡೆ ಮುಂದೆ ನೀವು ಚಿಕ್ಕೋಡಿಗೆ ಹೋಗ್ಬೇಕು. ಚಿಕ್ಕೋಡಿಲಿಂದ ಈಗ ಜೊಲ್ಲೆ ಅವರು ಇದ್ದಾರೆ, ಮಧ್ಯರು ಇದ್ದಾರೆ, ನಮ್ಮ ಬೇಕಾದವರು ಇದ್ದಾರೆ. ಅದು ಗಣೇಶ್ ಹುಕ್ಕೇರಿ ಅವರು ಎಲ್ಲರ ಕಡೆನೂ. ಗಣೇಶ್ ಹುಕ್ಕೇರಿ ಆಯಿತು, ಪ್ರಕಾಶ್ ಹುಕ್ಕೇರಿ ಆಯಿತು. ಅವ್ರದ್ದಂಗೆ ಮೃದಂಗಮ್ ಇದ್ದಂಗೆ ಅವರು ಎರಡೂ ಕೂಡ ಸೈಪ ನಮ್ಮದು ಅಂತೇಳಿ ಯಾರು ವಿರೋಧ ನಮಗಲ್ಲಪ್ಪ, ನಮ್ಮ ಜನಕ್ಕೆ ಸೇವೆ ಮಾಡೋಣ ಅನ್ನೋ ತಿಳ್ಕೊಂಡು ತಮ್ಮ ಕೆಲಸದ ಮಾಡ್ಕೋತ ಹೊರಟಂಥವ್ರು. ಹೀಗಾಗಿ ಈಗ ಅವ್ರ ಗುರಿ ಏನಪ್ಪ ಅಂತಂದ್ರೆ ಮೊದಲಿಲ್ಲ, ನಂತರ ರಾಯಬಾಗೂ ಅದ, ಹುಕ್ಕೇರಿ ನಂತರ ಅಲ್ಲಿ ಸುಲಭದ ಕೆಲಸ ಇಲ್ಲ. ಬಟ್ ಆದರೂ ಯಾಕಂದ್ರೆ ರಿಸರ್ವೇಷನ್ ಇರೋದ್ರಿಂದಾಗೆ ಅಲ್ಲೇ ಇಲ್ಲೆಲ್ಲ ತಮಗೆ ಬೇಕಾದಂಥವ್ರು ಆಯ್ಕೆ ಮಾಡ್ಕೋಬೋದಿಲ್ಲ ಅಂತಲ್ಲ, ಬೇಕಾದ ಜನರನ್ನು ಅಲ್ಲಿ ತಮ್ಮನ್ನವ್ರು ಅದಾರ. ಜೊತೆಗೆ ನಿಮಗೆ ಮೊನ್ನೆ ಹೇಳಿದಂಗೆ ಶಂಭು ಕಲೋಳ್ಕರ್ ಅವರು ಇದ್ದಾರೆ. ಇವರು ವಿರೋಧ ಅದಲ್ಲೇ. ಬಟ್ ಈಗಾಗಲೇ ಅವರು ಈ ಒಂದು ಹಿಂದಿನ MP ಚುನಾವಣೆಯಲ್ಲೇ ಮತ್ತು ಮತಾಧಿಕಾರಕ್ಕೆ ಈ ಒಂದು ತಮ್ಮ ಶಕ್ತಿಯನ್ನು ತೋರಿಸಿದ್ದಾರೆ ಲೋಕಸಭೆ ಮತ್ತು ವಿಧಾನಸಭೆ ಸಂದರ್ಭದಲ್ಲೇ. ಅದರ ನಂತರ ಬರುವಂಥದ್ದನ್ನು ರಾಯಬಾಗ್ ನಂತರ ಬರುವಂಥದ್ದನ್ನು ಕೊಡಿಸಿ ಇದು ಸಹಿತ ಅವರು ಗೆಲ್ಲುವಂಥ ಸಾಧ್ಯತೆಗಳಿದ್ದಾವೆ ತಮ್ಮ ಬೇಕಂತವ್ರು. ಆದರೂ ತಮ್ಮಣ್ಣವರು ತಮ್ಮ ಶಕ್ತಿಯನ್ನು ಬೆಳೆಸ್ಕೊಳ್ತಾ ಇದ್ದಾರೆ ಅಂತೇಳಿ. ಅದರ ನಂತರ ಬರುವಂಥದ್ದು ನಿಮ್ಗೆ ಗೊತ್ತಿದ್ದಂಗೆ ಅದ್ನಿ ಒಟ್ಟಾರೆಯಾಗಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಏರಿಯಾದಲ್ಲೇ ತಮ್ಮ ಹಿಡಿತವನ್ನು ಇನ್ನಷ್ಟು ಪ್ರಗಾಢ ಮತ್ತು ಪ್ರಬಲ ಮಾಡಿಕೊಳ್ಳೋ ಸಲುವಾಗಿ ಈಗಾಗಲೇ ಸತೀಶ್ ಅವರು ಒಂದು ಹೆಜ್ಜೆ ಮುಂದಿಟ್ಟುಕೊಂಡು ಪ್ರತಿಯೊಂದು ಆ ಭಾಗದ KDP ಮೀಟಿಂಗು ಹೆಂಗೆ ಉಸ್ತುವಾರಿ ಇದ್ದಾರೆ ಅಲ್ಲಿ ಕುಂದುಕೊರತೆ ಕೇಳಿಕೊಂಡು ಪರಿಹಾರ ಮಾಡ್ತಾ ಜನರ ಸಮೀಪ ಹೋಗುವಂಥ ಕೆಲಸ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಚಿಕ್ಕೋಡಿಯನ್ನು ಸುಲಭವಾಗಿ ಬಿಟ್ಟು ಕೂಡುದು ಆ ಭಾಗವನ್ನು ಅಂತೇಳಿ. ಅದರಲ್ಲೂ ಮುಖ್ಯವಾಗಿ ಹುಕ್ಕೇರಿಯನ್ನು ಗೆಲ್ಲುವಂಥ ಒಂದು ಹಂಬಲ ಅವ್ರಿಗೆ. ಎಲ್ಲಿ ಕಳ್ಕೊಂಡಿರ್ತಾರೆ ಅಲ್ಲಿ ಹುಡುಕಬೇಕು ಅನ್ನೋದು, ಅದೇ ಕಾಲಕ್ಕೆ ಇದು ಬಿಟ್ಟು ಕೊಡಬಾರದು ಅನ್ನೋಂಥ ಇನ್ನೊಂದು ಪ್ರಬಲವಾದ ಹಂಬಲ ರಮೇಶ್ ಕತ್ತಿ ಅವ್ರದ್ದು. ಯಾಕಂದರೆ ಹುಕ್ಕೇರಿಯನ್ನು ಬಿಟ್ಟು ಕೊಟ್ಟರೆ ರಮೇಶ್ ಕತ್ತಿ ಅವರು ಅವ್ರ ರಾಜಕೀಯ ಅಸ್ತಿತ್ವ ಸಮಾಪ್ತಿ ಆಗ್ತದೆ ಅಂತೇಳಿ. ಯಾಕಂದರೆ ಹುಕ್ಕೇರಿ ಅವರ ಮೇನ ಕೇಂದ್ರ, ಅದು ಅದರಲ್ಲೂ ತವರು ಮನೆ ಇದ್ದಂಗೆ ಅವ್ರಿಗೆ. ಅದಕ್ಕಾಗಿ ಅದು ಬಿಟ್ಟುಕೊಡುವ ಸಾಧ್ಯತೆಗಳನ್ನ ಎಷ್ಟು ಸಾಧ್ಯತೆಯೋ ಅಷ್ಟು ತಪ್ಪಿಸ್ಬೇಕು ಅನ್ನೋಂಥ ಒಂದು ಪ್ರಬಲ ಇಚ್ಛೆಯಿಂದ ಜನಸಾಮಾನ್ಯರ ಜೊತೆಗೆ ಬೆರೆಯುವಂಥ ಕೆಲಸನೂ ಮಾಡ್ತಾ ಇದ್ದಾರೆ. ಮತ್ತು ಮಾಡೋದು ಕೆಲವೊಮ್ಮೆ ಯಾರಿಂದಾದರೂ ಯಾವುದೇ ಏರಿಯಾದಲ್ಲಾದರೂ ತಪ್ಪುಗಳಾಗುವಣ್ರಿ. ಇದು ಹುಕ್ಕೇರಿ ಇರ್ಬೋದು, ಚಿಕ್ಕೋಡಿ ಇರ್ಬೋದು, ಗೋಕಾಕ್ ಇರ್ಬೋದು, ಬೆಳಗಾವಿ ಇರ್ಬೋದು, ಯಾರ್ಯಾರು ಕ್ಷೇತ್ರದವ್ರು 18 ಕ್ಷೇತ್ರಗಳಲ್ಲಿ ಕೆಲವು ತಪ್ಪುಗಳಾಗುವಣ. ಯಾಕಂದರೆ ಇಲ್ಲಿ ನಾವು ಏನು ಮಾಡಿದ್ರು ಸಹಿತ ಒಂದು ಏನು ಕಮಿಷನ್ ವ್ಯವಹಾರ ಮೇಲೆ ಮಾಡ್ತಾ ಇರ್ತೀವಿ. ಯಾವುದೋ ರಾಜಕಾರಣಿ ತನ್ನ ರಾಜಕೀಯಕ್ಕೆ ದುಡ್ಡು ಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಹೀಗಾಗಿ ತಪ್ಪುಗಳಾಗಿದ್ದಾವೆ. ಆ ತಪ್ಪುಗಳನ್ನು ಸರಿಯಾಗಿ ಯೂಸ್ ಮಾಡಿಕೊಂಡು ತಮ್ಮ ಎದುರಾಳಿ ಮೇಲೆ ಅಟ್ಯಾಕ್ ಮಾಡುವಂಥ ಒಂದು ಹೆಜ್ಜೆ, ಅದು ಒಂದು ಜಾಲ್ಮೆ ಹೆಜ್ಜೆ. ಆ ದಿಶೆಯಲ್ಲಿ ಹುಕ್ಕೇರಿ KDP ಮೀಟಿಂಗ್ದಲ್ಲೇ ಅಲ್ಲಿಯ ಸಮಸ್ಯೆಗಳನ್ನು ಕೇಳಿ ಜನರ ಸಮಸ್ಯೆಗಳಿಗೆ ನಾವು ಸ್ಪಂದಿಸ್ತೀವಪ್ಪ ಅನ್ನೋದು ತೋರಿಸ್ಕೊಳ್ಳುವಂಥ ಕೆಲಸ ಮಾಡೋ ಜೊತೆಗೆ ತಮ್ಮ ಎದುರಾಳಿಗಳನ್ನು ವೀಕ್ ಮಾಡುವಂಥ ಒಂದು ತಂತ್ರನೂ ಇಲ್ಲದ. ಏನೋ ಆಗಲಿ ರಮೇಶ್ ಕತ್ತಿ ಅವರಿಗೆ ಮತ್ತು ಅದ್ರ ಜೊತೆಗೆ ನಮ್ಮ ಸೌದಿಯವ್ರಿಗೂ ಈಗಾಗಲೇ ಒಂದು ಅಟ್ಯಾಕ್ ನಡೆದ. ಆ ಪ್ರಶ್ನೆ ಮಾಡಿದಾಗ ಭಾಳ ಜಾಣ್ಮೆದ ಉತ್ತರ ಕೊಡಂತ ಏನಾಯ್ತು ಸೌದಿ ಅವ್ರದ್ದು ಹಲ್ಲೆ ವಿಷಯ ಅಂದಾಗ, ಇಲ್ಲಪ್ಪ ಅದೇನು ತನಿಖೆ ಆಗ್ತದೆ, ತನಿಖೆ ಆದ್ಮೇಲೆ ಉಳಿದ್ರೆ ಆಯ್ತು ಅನ್ನೋಂಥ ಜಾಣ್ಮೆ ಉತ್ತರನ ನಮ್ಮ ಸತೀಶ್ ಅವರು ಕೊಟ್ಟಿದ್ದನ್ನು ಗಮನಿಸಿದಾಗ ಒಟ್ಟಾರೆಯಾಗಿ ಆ ಭಾಗದ ಈ ಒಂದು ರಾಜಕೀಯ ಒಂದು ಸಿದ್ಧಾಂತಗಳ ಬಗ್ಗೆ ಹಿಡಿದು ಸಾಧಿಸುವಂಥ ಕೆಲಸವನ್ನು ಸತೀಶ್ ಅವರು ಮಾಡ್ತಾ ಇದ್ದಾರೆ. ಇದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಾರೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನೋಡುವಂಥದ್ದು. ಬಟ್ ಇದು ನಿಜವಾಗಿಯೂ ರಮೇಶ್ ಕತ್ತಿ ಅವರಿಗೆ ಮತ್ತು ಅದೇ ಕಾಲಕ್ಕೆ ಸೌದಿಯವ್ರಿಗೆ ಮತ್ತು ನಮ್ಮ ರಾಯಬಾಗ್ ಅದ ಏನಪ್ಪ ಹುಲಿ ಅಂತ ಕರೆದುಕೊಂಡಂಥ VL ಪಾಟೀಲ್ ಮಧ್ಯದಲ್ಲೇ ರಾಜಕೀಯ ತಿಕ್ಕಾಟ ನಡೆದ. ಇದರಲ್ಲಿ ಇವತ್ತಿನ ಮಟ್ಟಿಗೆ ಮಾತ್ರ ಒಂದು ಕೈ ಮೇಲೆ ಅನ್ನೋಂಗೆ ಜಾರಕಿಹೊಳಿ ಕಾಣ್ತಾ ಇದ್ದಾರೆ. ಹುಕ್ಕೇರಿ ಮಟ್ಟದಲ್ಲೇ ಕತ್ತಿಯವರಿದ್ದಾರೆ. ನೋಡೋರು ಏನಾಗ್ತಾರೆ ಅಂತೇಳಿ, ಜನಕ್ಕೆ ಎಷ್ಟು ಸ್ಪಂದಿಸ್ತಾರೆ, ಜನಸೇವೆಯನ್ನು ಎಷ್ಟು ಮಾಡ್ತಾರೆ, ಅದ್ರ ಮೇಲೆ ಜನ ನಂಬುವಂಥದ್ದು. ಯಾಕಂದರೆ ಈಗಾಗಲೇ ತಮ್ಮ ಮತದಾರ ದೇವರ ಬಗ್ಗೆ ಸಾಕಷ್ಟು ರಮೇಶ್ ಕತ್ತಿ ಅವರು ಮಾತಾಡಿದ್ದಾರೆ. ಅವ್ರ ಜೊತೆ ನಾವು ಇರ್ತೀವಿ ಅಂತೇಳಿ ಆ ಮತದಾರ ದೇವರ ಜೊತೆಗೆ ಇವತ್ತು ಸತೀಶ್ ಅವರು ಹೋಗಿ ಭೇಟಿ ಆಗ್ತಾ ಇದ್ದಾರೆ. ನೋಡೋಣ ಏನಪ್ಪ ಆಗ್ತದೆ ಅಂತ ಹೇಳ್ತಾ ಒಟ್ಟಾರೆಯಾಗಿ ಈ ಒಂದು ಹೆಜ್ಜೆ ಸತೀಶರ ಹೆಜ್ಜೆ ರಮೇಶರ ಹೆಜ್ಜೆಗೆ ಉತ್ತರ ಅನ್ನೋ ಮಾತನ್ನು ಹೇಳ್ತಾ ಇದು ಇವತ್ತಿನವರೆಗೆ ಡೆವಲಪ್ಮೆಂಟ್. ಮುಂದೆ ನೋಡೋಣ ಅಂತೇಳಿ ನನಗೆ ಅನಿಸಿದ ಕೆಲವು ಮಾತು ಮಾತಾಡಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸ್ಬಿಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗೊಂಡೆ ವಂದನೆಗಳು.